ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ತುಂಬ ದಿನ ಆಯಿತು, 1 ಮಂತೆ ಆಯಿತು ಅಂತ ಹೇಳ್ಬೋದು ವಿಡಿಯೋ ಮಾಡಿ. ಹಾಗೆ ಸ್ವಲ್ಪ ಪರ್ಸ್ನಲ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನೈಟ್ 9 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕೆ ಒಂದು ರೀಸನ್ ಕೂಡ ಇದೆ. ಅದೇನು ಗೊತ್ತಾ ಪಾಪು? ಆ ರೀಸನ್ ಏನಂದರೆ, ನನ್ನ ಹಸ್ಬೆಂಡು ಆಲ್ಮೋಸ್ಟ್ 5.5 ತಿಂಗಳಾಯಿತು. 5.5 ತಿಂಗಳಾದಮೇಲೆ ಲೀವ್ಗೆ ಬರ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನನಗೂ ಗೊತ್ತಿರಲಿಲ್ಲ, ನನಗೆ ಇವಾಗ ಜಸ್ಟ್ ಗೊತ್ತಾಯಿತು. ಬೆಳಗ್ಗೆಯಿಂದ ಕಾಲೇ ಮಾಡಿರಲಿಲ್ಲ. ಇವಾಗ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ದಕ್ಕೆ ಬೆಂಗಳೂರು ಏರ್ಪೋರ್ಟಲ್ಲಿದ್ದೀನಿ ಅಂತ ಹೇಳಿದರು. ಬೆಳಗ್ಗೆಯಿಂದ ಕೇಳ್ತಿದ್ದೆ, ಯಾಕೆ ಫೋನ್ ಮಾಡ್ತಿಲ್ಲ, ಯಾಕೆ ಕಾಲೇ ಮಾಡ್ತಿಲ್ಲ, ಮೆಸೇಜ್ಗೂ ಸರಿಯಾಗಿ ರಿಪ್ಲೈ ಮಾಡ್ತಿಲ್ಲ ಅಂತ. ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ವರ್ಕಲ್ಲಿದ್ದೀನಿ, ಹಾಗೆ ಹೀಗೆ ಅಂತ ಹೇಳಿದರು. ಮತ್ತು ಮನೆ ಹತ್ರನೇ ಬಂದುಬಿಟ್ಟು ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ಬಟ್ ತುಂಬ ಶಾಕ್ ಆಗಿಬಿಡ್ತಾರೆ ಎಲ್ಲರೂ ಅಂತ ನಾನೇ ಕಾಲ್ ಮಾಡಿದ್ದು. ಅವಾಗ ಹೇಳಿದರು ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿದ್ದೀನಿ ಅಂತ. ಬರೋ ಅಷ್ಟರಲ್ಲಿ ಆಲ್ಮೋಸ್ಟು 12 o'clock ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಶಾಕ್ ಆಯಿತು. ನಾಳೆ ಇಲ್ಲ ನಾಡ್ದು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಏನಾರು ಡೈರೆಕ್ಟಾಗಿ ಬಂದು ನಿಂತ್ಬಿಟ್ಟಿದ್ರೆ ಏನು ತಲೆ ತಿರುಗಿ ಬಿದ್ದೋಗ್ಬಿಡ್ತೀನಿ. ಸುಮ್ಮನೆ ಹೇಳಿದೆ ಅಷ್ಟೇ. ಸಖತ್ ಖುಷಿ ಆಗ್ತಿದೆ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. 5.5 ತಿಂಗಳಾದಮೇಲೆ ನೋಡ್ತಿದ್ವಿ. ನನಗಿಂತ ಜಾಸ್ತಿ ಅವ್ರು ತುಂಬಾ ಎಕ್ಸೈಟ್ ಆಗಿದ್ದಾರೆ, ನನ್ನನ್ನು ನೋಡೋಕ್ಕಲ್ಲ, ಅಫ್ಕೋರ್ಸ್ ಅವ್ರ ಮಗಳನ್ನ ನೋಡೋಕ್ಕೆ. ಪಾಪುಗೆ 20 days ಇದ್ದಾಗ ಅವ್ರು ಹೋಗಿದ್ದು. ಅವಳಿಗೆ ಇವಾಗ 6 months ಕಂಪ್ಲೀಟಾಗಿ 7 ನಡೀತಿದೆ. ಇವಾಗ ಪಾಪು ನೋಡೋಕ್ಕೆ ಬರ್ತಿದ್ದಾರೆ. ನೋಡೋಣ, ನಾನು ಅವ್ರದ್ದು ರಿಯಾಕ್ಷನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನೋ ಇಲ್ವೋ, ವಿಡಿಯೋ ಎಲ್ಲ ಮಾಡ್ಕೋತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ಮೂಮೆಂಟಲ್ಲಿ ಫೋನ್ ಎಲ್ಲಿ ಬಿದ್ದಿರುತ್ತೋ ಏನೋ, ಅದನ್ನು ಮತ್ತು ಅವ್ರಿಗೂ ಬಂದ ತಕ್ಷಣ ಕ್ಯಾಮ್ರಾ ಎಲ್ಲ ಹಿಡಿದ್ರೆ ಅವ್ರಿಗಿನ್ನ ಅಷ್ಟು ಅಭ್ಯಾಸ ಇಲ್ಲಲ್ಲ, ಸೊ ಇರಿಟೇಷನ್ ಆಗ್ತಾರೋ ಬೈದಿದ್ದಾರೋ ಅಂತ ಭಯ. ಹಾಗಾಗಿ ನೋಡೋಣ, ಅವ್ರು ಬಂದಮೇಲೆ ಅವ್ರ ಜೊತೆನೇ ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲಿವರೆಗೂ ವಿಡಿಯೋ ಮಾಡ್ತೀನಿ ಅಂತ ಗೊತ್ತಿಲ್ಲ, ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಫೈನಲಿ ಅವ್ರು ಬಂದರು. ಬರೋ ಅಷ್ಟರಲ್ಲಿ ನೈಟು 1 ಗಂಟೆ ಆಗೋಗ್ಬಿಟ್ಟಿತ್ತು. ನನ್ನ ತಂಗಿ ಹೋಗ್ಬಿಟ್ಟು ಕರ್ಕೊಂಡು ಬಂದಳು. ಬಂದ ತಕ್ಷಣ ಚಿನ್ನಿ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಹತ್ತಿ ಓಡಾಡ್ತಿದ್ಲು ಅವ್ರ ಮೇಲೆ. ಹಾಗೆ ಪಾಪು 20 ದಿನ ಇದ್ದಾಗ ಅವಳನ್ನ ಬಿಟ್ಟೋಗಿದ್ದು ಇವರು. ಇವಾಗ ಅವಳಿಗೆ 6 months ಕಂಪ್ಲೀಟ್ ಆಗಿದೆ. ಇವಾಗ ಬಂದು ನೋಡಿ ಅವರು ತುಂಬಾ ಅವರು ಎಕ್ಸೈಟ್ ಆಗಿದ್ದರು. ಪಾಪುನು ತುಂಬಾ ಎಕ್ಸೈಟ್ ಆಗಿದ್ಲು. ಡೈಲಿ ವೀಡಿಯೋ ಕಾಲಲ್ಲಿ ನೋಡಿ ಎದುರುಗಡೆ ನೋಡಿದ ತಕ್ಷಣ ನೋಡಿ ನಗಾಡ್ತಿದ್ಲು. ನಾನು ಅಂದ್ಕೊಂಡಿದ್ದೆ ತುಂಬಾ ಅಳ್ತಾಳೇನೋ ಅಂತ. ಅವ್ರು ಬಂದ ತಕ್ಷಣ ನಗ್ತಾ ಇದ್ಲು. ಮತ್ತು ಅವ್ರು ಎತ್ಕೊಂಡ ತಕ್ಷಣ ಹೋದ್ಲು. ಅವಳಿಗೆ ಹೊಸ್ದಾಗಿ ಯಾರಾದ್ರೂ ನೋಡಿದ್ರೆ ಮತ್ತು ಅವ್ರು ಎತ್ಕೊಳ್ಳೋಕೆ ಹೋದರೆ ಅವಳು ಅಷ್ಟು ಈಸಿಯಾಗಿ ಹೋಗೋದಿಲ್ಲ, ತುಂಬಾ ಅಳ್ತಾಳೆ. ಆದರೆ ಇವ್ರ ಹತ್ರ ಆರಾಮಾಗಿ ಹೋದ್ಲು. ಅದಕ್ಕೆಲ್ಲ ಹೇಳಿದ್ರು ರಕ್ತ ಸಂಬಂಧ ಅಂತ. ಹೋಗಿ ಅವರು ತುಂಬಾ ಖುಷಿಯಾಗಿದ್ದರು. ಈ ಸಲ ನನ್ನನ್ನು ನೋಡೋದಕ್ಕಿಂತ ಜಾಸ್ತಿ ಲೀವಿಗೆ ಬರಬೇಕಾದ್ರೆ ಪಾಪು ನೋಡಬೇಕು ಅಂತಲೇ ತುಂಬ ಎಕ್ಸೈಟ್ಮೆಂಟಲ್ಲಿ ಬಂದಿದ್ದರು. ಆಲ್ಮೋಸ್ಟ್ 6 months ಆಗಿತ್ತು ಅವರು ಹೋಗಿ ಡ್ಯೂಟಿಗೆ ಹೋಗಿ. ಹಾಗೆ ಇಲ್ಲಿ ಫಸ್ಟ್ ಕೈಕಾಲೆಲ್ಲ ತೊಳ್ಕೊಂಡು ಪಾಪನ ಆಟ ಆಡಿಸ್ತಿದ್ರು. ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಫ್ರೆಶ್ ಅಪ್ ಆಗೋಕ್ಕೆ ಹೋದರು. ಯಾಕೋ ಪಾಪು ಮೈ ತುಂಬಾ ಬಿಸಿ ಇತ್ತು. ನೈಟು ನೋಡ್ಬೋದು ಇಬ್ಬರು ಹೇಗೆ ಮಲ್ಕೊಂಡಿದ್ದಾರೆ ಅಂತ. ಅದೇನೋ ಗೊತ್ತಿಲ್ಲ, ನೈಟ್ ಇಬ್ಬರು ಒಂದೇ ಪೊಸಿಷನಲ್ಲಿ ಮಲ್ಕೊತಾರೆ. ನಾನು ಅವತ್ತಿಂದ ಆಲ್ಮೋಸ್ಟ್ ಅವ್ರು ಬಂದು 1 week ಆಯಿತು. ನನಗೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ರೀಸನ್ ಹೇಳ್ತೀನಿ. ಅವ್ರು ಬಂದಾಗಲಿಂದ ಒಂದೇ ಥರ ಮಲ್ಕೊತಾರೆ ಇಬ್ಬರೂ. ನಂಗೆ ಅದು ನೋಡೋದೇ ಒಂಥರ ಖುಷಿ. ಹಾಗೆ ಅವ್ರು ಅದೇ ಥರ ಮಲಗಿದ್ದಾಗೆಲ್ಲ ಫೋಟೋಸು ವೀಡಿಯೋಸು ತೆಗೆದಿಟ್ಕೊತಾ ಇರ್ತೀನಿ. ಆಗಲೇ ಹೇಳ್ದಂಗೆ ಪಾಪುಗೆ ತುಂಬ ಅಂದರೆ ತುಂಬಾ ಫೀವರ್ ಇತ್ತು. 103ಗೆ ಹೋಗ್ಬಿಟ್ಟಿತ್ತು ಟೆಂಪ್ರೇಚರು. ಅವ್ರು ಬಂದಿದ್ದು ನೆಕ್ಸ್ಟ್ ಡೇನೇ ನಾವು ಪಾಪುನ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬಂದ್ವಿ. ಹಾಗೆ ಅಡುಗೆ ಮಾಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ನನಗೆ ಹೇಗೆ ಹೆಲ್ಪ್ ಮಾಡ್ತಾರೆ ನೋಡಿ. ಗೊತ್ತಾಯ್ತಾ? ಒಂಚೂರು ಅರ್ಧ ಆಲೂಗಡ್ಡೆನೇ ಗೊತ್ತಾಯ್ತಲ್ಲ ಅಲ್ಲಿ. ಒಂಚೂರು ಟಿಪ್ಸ್ ಹೇಳಿ ಅಡುಗೆ ಮಾಡೋದು. ಅಪ್ಪ ಅಡುಗೆ ಮಾಡ್ತಿದ್ನ. ಅಡುಗೆ ಮಾಡೋದು ಸ್ವಲ್ಪ ಟಿಪ್ಸ್ ಹೇಳಿ, ನಿಮಗೆ ಗೊತ್ತಿರೋದಾ? ಆಲೂಗಡ್ಡೆ ಫಸ್ಟ್ ಚೀಲ್ ಮಾಡ್ಕೊಳ್ಳಿ. ಚೀಲ್ ಮಾಡ್ಕೊಳ್ಳೋದು ಅಲ್ಲ, ಪೀಲ್ ಮಾಡ್ಕೊಳ್ಳಿ. ಪಿಲ್ಲರಲ್ಲಿ ಚಿಲ್ಲರಲ್ಲಿ ಆಯ್ತಾ? ಚಾಕಲ್ ಬೇಕಾದ್ರೆ ಮಾಡ್ಕೋಬೋದು. ಕಟ್ ಮಾಡ್ಬಿಟ್ಟು ನೀರು ಹಾಕೋದು.
ಆಮೇಲೆ ಈ ತರ ಮಾಡ್ಬೇಕು, ಈ ತರ ಸ್ಪೀಡಾಗಿ ಮಾಡ್ಬೇಕು, ನಿಧಾನ ಮಾಡ್ಲೇಬಾರ್ದು. ನಿಧಾನ ಮಾಡಿದ್ರೆ ಕೆಲಸ ಆಗುತ್ತೆ. ನಾನು ಹಿಂಗೆ ಆಗ್ತೀನಿ ಬರುತ್ತೆ, ಹಿಂಗೆ ಆಗ್ತೀನಿ, ನಿಮ್ಮ ವಾಯ್ಸ್ ಮ್ಯೂಟ್ ಮಾಡಲ್ಲ. ಆಮೇಲೆ ಈ ತರ ಮಾಡಿ, ಆಮೇಲೆ ಈ ತರ ಮಾಡಿ, ಯಾವ ಥರ? ಈ ತರ ಎಲ್ಲ ತೆಗಿಬೇಕು. ಇದ್ರ ಮೇಲ್ಗಡೆ ಸಿಪ್ಪೆ ಆಲೂಗೆಡ್ಡೆನೂ ಸೇರ್ ತೆಗಿತಾವ್ರೆ. ಅರ್ಧ ಕೆಜಿ ಆಲೂಗೆಡ್ಡೆಲಿ 1/4 ಕೆಜಿ ಆಲೂಗೆಡ್ಡೆ ತೆಗಿತಾವ್ರೆ. ಈಗ ಮಾಡ್ಬೇಕಾಯ್ತಾ? ಫುಲ್ ಏನಕ್ಕೆ ಹೋಗ್ಬೇಕು, ಬರೀ ಮೇಲ್ಗಡೆ ಸಿಪ್ಪೆ ತೆಗಿದ್ರೆ ಸಾಕು. ಈಗ ಅಡುಗೆ ಮಾಡ್ತಿರೋದ್ರೆ ನಾನು ನೀನು? ನೀವೇ. ಹಾಂ, ಸುಮ್ಮನೆ ಆರ್ಮಿ ಶೆಫ್. ಹಾಂ, ಅಲ್ಲೂ ಅತ್ಲಾಗಿ ಶೆಫ್ ಕೆಲಸಕ್ಕೆ ಹೋಗಿದ್ರೆ ಈಸಿ ಆಗೋದು. ಯಾಕೆ ಈಸಿ ಮಾಡ್ಕೊಳ್ಳಿಲ್ಲ ಮತ್ತೆ? ಯಾಕೆ ಯಾಕೆ ಇವತ್ತು ನಿಮ್ದು ತುಂಬಾ ಕಷ್ಟ ಕಣಪ್ಪ. ಒಂಟೆ ಆಮೇಲೆ ಈ ತರ ಆಲೂಗಡ್ಡೆ ತಗೋಬೇಕು. ಶಾರ್ಪ್ ಐತೆ. ಎಷ್ಟು ಕಟ್ ಮಾಡ್ಲಿ ಚುನು? ಅಲ್ಲಿ 3 ಇದಾವಲ್ಲ ಮಾಡಿ 3ನೂ. ಎಷ್ಟು ಕಟ್ ಮಾಡ್ಲಿ? ಎಷ್ಟು ಮಾಡ್ಲಾ? ಎಷ್ಟು? ಹಾಂ, ಸಾಕಾ? ಒಂದು ದೊಡ್ಡ ಒಂದು ಸಣ್ಣ. ಎಷ್ಟು ಡೆಡಿಕೇಶನ್ ಅಡುಗೆ ಮಾಡೋದ್ರಲ್ಲಿ ಅಲ್ಲ? ಹೆಂಡ್ತಿಗೆ ಹೆಲ್ಪ್ ಮಾಡ್ಬೇಕಂತ ಮಾಡ್ತಿದ್ದೀರಾ, ಇಲ್ಲ ಮಗಿನ ಎತ್ಕೊಂಡಿರೋದಕ್ಕೆ ಮಾಡ್ತಿದ್ದೀರಾ? ನಾನು ಮಗಳನ್ನ ಎತ್ಕೊಂಡಿರೋದಕ್ಕೋಸ್ಕರ ಮಾಡ್ತೀನಿ. ಯಾವುದೇ ಹೆಂಡ್ತಿಗೆ ಹೆಲ್ಪ್ ಮಾಡೋದು ನನಗೆ ಇಂಟ್ರೆಸ್ಟ್. ಅಯ್ಯೋ, ಇಲ್ಲಿ ಸೂಪರ್ ಮಗಳೇ. ಒಂಚೂರು ಇಲ್ಲಿಗೆ ಹಾಕ್ಬೇಕು ಕಣವ, ಯಾಕಂದ್ರೆ ಉಪ್ಪು ಕಡಿಮೆ ಆಗುತ್ತೆ, ಉಪ್ಪಿನ ಬೆಲೆ ಜಾಸ್ತಿ ಆಗಿದೆ. ರವಿಚಂದ್ರನ್ ತರ ನಾನು ಮೊದಲಿಗೆ ನನ್ನ ಮಗಳದಲ್ಲ ಅಂತ ಈಗ ತಾನೇ ಸುತ್ತು ಮಾಡಿದ್ದಲ್ವಾ? ಏನ್ ಬರುತ್ತ ಅದಷ್ಟೊಂದು ಇಲ್ಲಿ ನನ್ನ ಮಗಳ ರವಿಚಂದ್ರನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ರವಿಚಂದ್ರನ್ ಅಂತ ಅರ್ವಿ ಏನಮ್ಮ ನಿಮ್ಮ ಅಪ್ಪನ ಕೆಲಸ ನೋಡಿ ಹೇಳ್ತಿದ್ಯಾ? ಚೆನ್ನಾಗಿ ಮಾಡ್ತಾರ ನಮ್ಮ ಅಪ್ಪ ಕೆಲಸ. ಈ ತರ ಕಟ್ ಮಾಡ್ಬೇಕು. ಮಗಳು ಹ್ಞೂ ಅಂತವಳು. ಸಾಕು ಬನ್ನಿ, ಮಿಕ್ಕಿದ್ನ ಮಾಡ್ತೀನಿ. ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ರಿಂದ ನಾನೇ ಅವತ್ತು ಅಡುಗೆ ಮಾಡಿದೆ. ಇದು ನೆಕ್ಸ್ಟ್ ಡೇ ನಾನು ಮತ್ತು ಅವರು ಆರ್ಮಿ ಕ್ಯಾಂಟೀನ್ಗೆ ಹೋಗ್ತಾ ಇದ್ವಿ. ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ನಾನಲ್ಲಿ ಏನೇನು ತೊಗೊಂಡೆ ಆ ಥರ ಏನೂ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಜಾಸ್ತಿ ರಶ್ ಇರಲಿಲ್ಲ. ನಾವು ಹಿಂಗೆ ಹೋಗ್ಬಿಟ್ಟು ಎಲ್ಲ ತೊಗೊಂಡ್ಬಿಟ್ಟು ಬಂದ್ವಿ. ನಿಮ್ಗೇನಾದರೂ ಆ ವಿಡಿಯೋ ಏನೇನು ತಂದೆ ಅಂತ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಅವ್ರ ಅಪ್ಪನೂ ಅವಳು ಹೇಗೆ ಆಟ ಆಡ್ತಿದ್ದಾರೆ ಅಂತ. 6 ತಿಂಗಳಿಂದ ಅವಳನ್ನ ಎಷ್ಟು ಮಿಸ್ ಮಾಡಿಕೊಂಡ್ರು ಅದನ್ನೆಲ್ಲ ಈಗ ಬಂದ ತಕ್ಷಣ ತೀರಿಸ್ಕೊತಾ ಇದ್ದಾರೆ. ಮಗಳನ್ನ ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ. ಆದರೆ ಇವಾಗ ಸದ್ಯಕ್ಕೆ ಊರಿಗೆ ಹೋಗಿದ್ದಾರೆ ಅವರು. ಊರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಒಂದು 2-3 ದಿನಕ್ಕೋಸ್ಕರ ಹೋಗಿದ್ದಾರೆ. ಆದಷ್ಟು ಬೇಗ ಬರ್ತಾರೆ. ಹಾಗೆ ನಾನು ಅವ್ರ ಜೊತೆ ವಿಡಿಯೋನ ಮಾಡ್ತೀನಿ ಇನ್ನು ಮುಂದೆ. ಇಷ್ಟು ದಿನ ಪಾಪುಗೆ ಹುಷಾರಿಲ್ಲ, ಅವ್ರಿಗೂ ಸ್ವಲ್ಪ ಅಲ್ಲಿದ್ದು ಇಲ್ಲಿದ್ದು ವೆದರ್ ಅಡ್ಜಸ್ಟ್ ಆಗ್ದಲೇ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದ ಕಾರಣ ನಾನು ಯಾವುದೇ ವೀಡಿಯೋಸ್ ಸಹ ಮಾಡೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟು ಬಂದಮೇಲೆ ಅವ್ರ ಊರಿಂದ ಬಂದಮೇಲೆ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆಲ್ಲರಿಗೂ ಒಂದು ಸರ್ಪ್ರೈಸ್ನ ನಾನು ಹೇಳ್ತೀನಿ. ಮೋಸ್ಟ್ಲಿ ನಾನು ನೆಕ್ಸ್ಟು ಅಥವಾ ಅದ್ರ ನೆಕ್ಸ್ಟು ಬ್ಲಾಗಲ್ಲಿ ತಿಳಿಸ್ತೀನಿ ಏನು ಸರ್ಪ್ರೈಸ್ ಅಂತ. ಈ ಸರ್ಪ್ರೈಸು ನನ್ನ ಮಗಳ ಬಗ್ಗೆ ಆಗಿರುತ್ತೆ. ನನಗೆ ತುಂಬಾ ಖುಷಿ ಇದೆ, ಹಾಗೆ ತುಂಬ ಪ್ರೌಡ್ ಮೂಮೆಂಟ್ ಕೂಡ ಇದೆ. ಹಾಗೆ ನಮ್ಮ ಮನೆ ಮೇಲ್ಗಡೆ ಮನೆಯವ್ರದ್ದು 2 ನಾಯಿಗಳು ಇದೆ. ಅದನ್ನ ಪಾಪುನ ಅವ್ರ ಹತ್ರ ಕರ್ಕೊಂಡೋಗಿ ಆಟ ಆಡಿಸ್ತಿದ್ವಿ. ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಆಟ ಆಡ್ತವೆ. ಇದು ಅಂದರೆ ಇವಾಗ ಮಾತಾಡ್ತೀರಿ, ಈ ಪಪ್ಪಿ ಬಂದುಬಿಟ್ಟು ಇವಾಗ ಹೊಸದಾಗಿ ಬಂದಿದ್ದಾರೆ ಅವ್ರದ್ದು.
ನನಗೆ ತುಂಬಾ ಭಯ ಇತ್ತು ಎಲ್ಲಿ ಕಚ್ಬಿಡ್ತಾವೋ ಏನೋ ಅಂತ. ಬಟ್ ಅಷ್ಟು ರ್ಯಾಶ್ ಇಲ್ಲ ಎರಡು ಸಹ. ಅದ್ರ ಹತ್ರ ಹೋದ್ರೆ ಇದು ಬೊಗಳುತ್ತೆ, ನನ್ನ ಹತ್ರ ಬರಲಿಲ್ವಲ್ಲ ಅಂತ. ಇದ್ರ ಹತ್ರ ಹೋದ್ರೆ ಅದು ಬೊಗಳುತ್ತೆ, ನನ್ನ ಹತ್ರ ಬಂದಿಲ್ಲ, ಅದ್ರ ಜೊತೆ ಆಟ ಆಡ್ತಿದ್ದೀರಾ ಅಂತ. ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಇವಾಗ ಅವರು ಸದ್ಯಕ್ಕೆ ಊರಿಗೆ ಹೋಗಿರೋದ್ರಿಂದ ನಾನು ಆವಾಗಲೇ ಹೇಳ್ದಾಗೆ ನೆಕ್ಸ್ಟ್ ಅವ್ರು ಬಂದಾಗ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಅವರು ಕೆಲವು ಚಾಲೆಂಜಸ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಾವಿಬ್ಬರು ಯಾವ ಚಾಲೆಂಜ್ ವಿಡಿಯೋನ ಮಾಡೋಣ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಯಾರು ನನ್ನ ವಿಡಿಯೋನ ಪೂರ್ತಿ ನೋಡಿದ್ರಿ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್.